ಉಷಾ ಮೆಹ್ರಾ ರಿಪೋರ್ಟ್ ಕಮಿಷನನ್ನು ಮಾಡಿಸಿದ್ರು. ಉಷಾ ಮೆಹ್ರಾ ಅವರು ಒಂದು ವರದಿಯನ್ನು ಕೊಟ್ಟರು. ಹೌದು, ಈ ದೇಶದಲ್ಲಿ ಮೀಸಲಾತಿ ಪರಿಷ್ಕರಣೆ ಆಗಬೇಕು, ಇವರು ಹೋಮೋಜಿನಿಯಸ್ ಅಲ್ಲ, ಆದರೆ ಆರ್ಟಿಕಲ್ 341 ಅಮೆಂಡ್ಮೆಂಟ್ ಆಗಬೇಕು ಅಂತ ಪ್ಯಾರಾದಲ್ಲಿ ಅವರು ಮೆನ್ಷನ್ ಮಾಡಿ ರೆಕಮೆಂಡೇಶನ್ ಮಾಡಿದ್ರು. ಅವತ್ತು ಕೇಂದ್ರದ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಆದರೆ ಅದೇ ಸರ್ಕಾರ ಉಷಾ ಮೆಹ್ರಾ ರಿಪೋರ್ಟನ್ನು ತಿರಸ್ಕಾರ ಮಾಡಿತ್ತು. ಆಗ ತಿರಸ್ಕಾರ ಮಾಡಿದ್ದು 2004 ನಂತರ ಯಾವುದೇ ರಾಜಕೀಯ ಪಕ್ಷಗಳು ಶೋಷಿತ ವರ್ಗಕ್ಕೆ ವಿಶೇಷವಾದಂಥ ಯೋಜನೆ ಮುಖಾಂತರ ಮುಖ್ಯವಾಹಿನಿಗೆ ತರುವ ದಿಕ್ಕಿನಲ್ಲಿ ಯಾವ ಪ್ರಯತ್ನವೂ ಯಾವ ರಾಜ್ಯ ಸರ್ಕಾರಗಳಿಂದ ಆಗಿಲ್ಲ. ಕೊನೆ ಪಕ್ಷ 2020ರಲ್ಲಿ ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟ್ ಬಗ್ಗೆ ದೇವೇಂದ್ರನಾಥ್ ವರ್ಸಸ್ ಪಂಜಾಬ್ ಕೇಸಲ್ಲಿ ಅರುಣ್ ಮಿಶ್ರಾ ಜಡ್ಜ್ಮೆಂಟ್ ಬಗ್ಗೆನೂ ಸಹ ಇಂಥ ಜಡ್ಜ್ಮೆಂಟ್ ಬಂದಿದೆ, ಆ ಜಡ್ಜ್ಮೆಂಟ್ ಪರವಾಗಿ ನಾವು ರಾಜ್ಯ ಬ್ಯಾಂಕ್ ಕಾನ್ಸ್ಟಿಟ್ಯೂಟ್ ಮಾಡ್ಸೋಣ ಅಂತೇಳಿ ಯಾರು ಪ್ರಯತ್ನ ಮಾಡಿದ್ದೀವಿ. ಆದರೆ ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಚುನಾವಣೆ ಮತ್ತೆ ಆರೋಗ್ಯವಂತರಾಗಿರ್ಬೇಕು, ಅದನ್ನ ಎಲ್ಲ ಒಂದು ಪರೀಕ್ಷೆಗಳೆಲ್ಲ ಮಾಡಿ ಸ್ಕ್ರೀನಿಂಗ್ ಮಾಡಿಬಿಟ್ಟು ಇಷ್ಟವಾದ ನಂತರವೇ ನಾವು ರಕ್ತವನ್ನು ತಗೊಳ್ಳುವಂಥದ್ದು ಆಗುತ್ತೆ. ಅಂದರೆ ಬರೀ 350 ml ರಕ್ತ ಮಾತ್ರ ಇಲ್ಲಿ ತಗೊಳ್ಳುವಂಥದ್ದು ರಕ್ತದಾನ ಶಿಬಿರಗಳಲ್ಲಿ. ಏನು ಈಗ ರಕ್ತ ನಮಗೆ ಯಾಕೆ ಬೇಕು ಜೊತೆಗೆ ನಾವು ಏನು ಅಂತ ಹೇಳಿದ್ರೆ ಜೊತೆಗೆ ಮುಂದುವರೆದು ಹೇಳೋದಾದ್ರೆ, ಪ್ರತಿ ಮನುಷ್ಯನಲ್ಲಿ ಪುರುಷರಲ್ಲಿ 1 kg ಸುಮಾರು 76 ml, ಅಂದರೆ ಸರಾಸರಿ ಒಂದು 60 kg ಇರುವಂಥ ಒಂದು ವ್ಯಕ್ತಿನಲ್ಲಿ ಪುರುಷರಾದರೆ ಒಂದು 76 ml, ಮಹಿಳೆಯರಾದರೆ 66 ml ಪರ್ kg, ಅಂದರೆ 1 kg ಅಷ್ಟು ದೇಹದಲ್ಲಿ ಅಷ್ಟು ರಕ್ತ ದೇಹದಲ್ಲಿ ಇರುತ್ತೆ. ಅದರಲ್ಲಿ ನಾವು ಈಗ ಬರೀ ಒಂದು 8 ml ಅಷ್ಟು ರಕ್ತ ಮಾತ್ರ ಈ ಒಂದು ಶಿಬಿರಗಳಲ್ಲಿ ಅಥವಾ ನಾವೇ ರಕ್ತದಾನ ಮಾಡ್ತೀವಿ, ಆ ಒಂದು ಇದರಲ್ಲಿ ತಗೊಳ್ಳೋದು. ಮುಖ್ಯವಾಗಿ ಆನಂತರ ಈ ಒಂದು ಏನು ರಕ್ತದಾನ ಶಿಬಿರದಲ್ಲಿ ಆಯೋಜನೆ ಮಾಡಿರೋ ಪಾಲ್ಗೊಂಡಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಡೋನರ್ಸ್, ಈಗ ನಾವು ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ, ಕೇಂದ್ರದವರು ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ. ಮುಖ್ಯವಾಗಿ ಇದರಲ್ಲಿ ಹೀರೋಗಳು ಅಂತಂದ್ರೆ ಡೋನರ್ಸ್, ಅಂದ್ರೆ ಯಾರು ರಕ್ತದಾನ ಮಾಡ್ತಾರಲ್ಲ ಅವರು ಹೀರೋಗಳು. ಏನು